ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರುವಂತಹ ನಟ ದರ್ಶನ್ ಟಿವಿ ಬೇಕು ಅಂತ ಜೈಲು ಅಧಿಕಾರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇಷ್ಟು ದಿನ ಟಿವಿ ಬೇಡ ಅಂತ ಆರೋಪಿ ದರ್ಶನ್ ಹೇಳ್ತಾ ಇದ್ರು. ಈಗ ಟಿವಿ ಬೇಕು ಅಂತ ಮೇಲಧಿಕಾರಿಗಳಿಗೆ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ. ಚಾರ್ಜ್ ಶೀಟ್ ಬಗ್ಗೆ ಸಿಬ್ಬಂದಿ ಬಳಿ ದರ್ಶನ್ ಕೇಳ್ತಾ ಇದ್ರಂತೆ. ಟಿವಿ ಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿ ಅಂದ ಸಿಬ್ಬಂದಿ. ಚಾರ್ಜ್ ಶೀಟ್ ಬಗ್ಗೆ ಮಾಹಿತಿ ಸೂಕ್ತವಾಗಿ ಸಿಗದ ಹಿನ್ನೆಲೆಯಲ್ಲಿ ಅಟ್ಲೀಸ್ಟ್ ಮಾಧ್ಯಮಗಳನ್ನ ನೋಡಿದ್ರೆ ಮಾಹಿತಿ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ದರ್ಶನ್ ಟಿವಿಗೆ ಮೊರೆ ಹೋಗಿದ್ದಾರೆ. ಟಿವಿ ಬೇಕು ಅಂತ ಮೇಲಧಿಕಾರಿಗಳಿಗೆ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಿಬ್ಬಂದಿ ಜೊತೆಗೆ ಮಾತನಾಡಿದಾರಂತೆ. ಚಾರ್ಜ್ ಶೀಟ್ ಏನಾಯಿತು, ಏನು ಕಥೆ, ಏನೆಲ್ಲ ಇರಬಹುದು ಅಂತ ಹೇಳಿ ನಿಮ್ಗೇನಾದರೂ ಗೊತ್ತಾ ಅಂತ ಪ್ರಸ್ತಾಪಿಸಿದಾಗ ನೀವು ಟಿವಿಗೆ ಮನವಿಯನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಸಿಬ್ಬಂದಿ ಕೂಡ ಸಲಹೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಮೇಲಧಿಕಾರಿಗಳಿಗೆ ನನಗೆ ಟಿವಿ ಬೇಕು ಅಂತ ಹೇಳಿ ದರ್ಶನ್ ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ. ಆ ಮನವಿಗೆ ಎಷ್ಟರ ಮಟ್ಟಿಗೆ ಪುರಸ್ಕಾರ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈಗಾಗಲೇ ದರ್ಶನ್ ಬ್ಯಾಕ್ ಪೇನ್ ಅಂತ ಹೇಳಿದ ಕಾರಣಕ್ಕೋಸ್ಕರ ಅವರಿಗೆ ಸರ್ಜಿಕಲ್ ಚೇರ್ನ ವ್ಯವಸ್ಥೆಯನ್ನ ಕೂಡ ಮಾಡಿಕೊಡಲಾಗಿದೆ. ಅವರ ಅನಾರೋಗ್ಯವನ್ನ ಪರಿಗಣಿಸಿ ಸರ್ಜಿಕಲ್ ಚೇರ್ ಅನ್ನ ಕೊಡಲಾಗಿದೆ. ಹಾಗೇನೆ ಟಿವಿಗೂ ಏನಾದರೂ ಅವಕಾಶ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ.